ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್ನ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಎಸ್, ನಾವಿವತ್ತು ಜೋಡಿ ನಂಬರ್ 1 ಸೆಟ್ಗೆ ಬಂದಿದ್ದೀವಿ. ಸೊ ನಮ್ಮ ಜೊತೆ ಇಬ್ರು ಬ್ಯೂಟಿಫುಲ್ ಜೋಡಿ ಇದ್ದಾರೆ, ನಯನ ಹಾಗೂ ಸುಹಾಸ್ ಜೋಡಿ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್, ಹೇಗಿದ್ದೀರಾ? ಹಾಯ್, ಚೆನ್ನಾಗಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಗ್ ನಡೀತಾ ಇದೆ? ಭರ್ಜರಿ ಶೂಟಿಂಗ್ ಒಂದ್ ಕಡೆ ಆಗ್ತಾ ಇದೆ. ಹೇಗ್ ನಡೀತಾ ಇದೆ ಶೂಟಿಂಗ್ ಎಲ್ಲ? ಚೆನ್ನಾಗಿ ನಡೀತದೆ. ಆಕ್ಚುಲಿ ಇಟ್ಸ್ ಫನ್. ಚೆನ್ನಾಗಿ ನಡೀತಾ ಇದೆ. ನಡೀತಾ ಇದೆ. ಮಜಾ ಇದೆ. ಮಜಾ ಇದೆ. ಓಹ್, ನೀವ್ ಎಂಜಾಯ್ ಮಾಡ್ತಾ ಇದ್ದೀರಾ? ಎಸ್ ನಾವು ಸರಿಯಾಗಿ ಎಂಜಾಯ್ ಮಾಡ್ತಿದ್ದೀವಿ. ಓಕೆ, ಒಂದಷ್ಟು ಎಪಿಸೋಡ್ಸ್ಗಳು ಕಂಪ್ಲೀಟ್ ಆಗಿದೆ ಜೋಡಿ ನಂಬರ್ 1. ಹೇಗಿದೆ ಇವಾಗ ರೆಸ್ಪಾನ್ಸ್ ಎಲ್ಲ? ಹೆಂಗಿದೆ ನಿಮಗೆ ಸಿಗೋ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನಿಂಗ್ ಮೊನ್ನೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಹೇಳು. ಆಕ್ಚುಲಿ ಎಲ್ಲೇ ಹೋದ್ರು ಇವ್ರನ್ನ ಗುರ್ಸೋದ್ ಜಾಸ್ತಿ ಇತ್ತು ಮುಂಚೆ. ನಾವೊಂದ್ ಸ್ವಲ್ಪ ತುಂಬಾ ಕ್ಯಾಮ್ರಾ ಶೈ ಕೂಡ. ಆಮೇಲೆ ಜೋಡಿ ನಂಬರ್ 1ಗೆ ಬಂದಾಗಿಂದಾನು ಜನ ನಮ್ಮನ್ನ ಗುರ್ಸಕ್ ಸ್ಟಾರ್ಟ್ ಮಾಡಿದ್ದಾರೆ. ನನ್ ಜೊತೆ ಫೋಟೋ ತೆಗೆಸ್ಕೊಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ನಾವು ಆಗೋ ಸೆಗ್ಮೆಂಟ್ ನಮ್ ರೇಗ್ಸೋದೆಲ್ಲ ಅವರು ಜ್ಞಾಪಕ ಮಾಡ್ಕೊಂಡು, ಸರ್ ಸೋಫಾಲ್ ಒಳ್ಳೆ ಮಜಾ ಮಾಡ್ತಿರ್ತೀರಾ ಬಿಡು ನೀವು ಅಂತೆಲ್ಲ ಹೇಳ್ತಿರ್ತಾರೆ. ಚೆನ್ನಾಗಿದೆ, ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಇಷ್ಟು ದಿನ ನಯನ ಹಸ್ಬೆಂಡ್ ಸುಹಾಸ್ ಅಂತ ಹೇಳ್ತಾ ಇದ್ರು, ಈಗ್ಲಾದ್ರೂ ಸುಹಾಸ್ ಹೆಂಡತಿ ನಯನ ಅಂತ ಹೇಳ್ತಾರ? ಹೌದೌದು, ಈಗ ಹೇಳಕ್ ಸ್ಟಾರ್ಟ್ ಆಗಿದ್ದಾರೆ. ನಂಗೆ ಬಾರಿ ಖುಷಿ ಆತರ ಹೇಳಿದ್ರೆ, ಸುಹಾಸ್ ಹೆಂಡ್ತಿನ ಏನ ಅಂತ. ಎಸ್ ಯಾಕೆ? ನಂಗೆ ತುಂಬಾ ಇಷ್ಟ. ನಾನು ಜೋಡಿ ನಂಬರ್ 1 ಫಸ್ಟ್ ಎಪಿಸೋಡ್ ನಲ್ಲೂ ಅಷ್ಟೇ, ನಾರಾಯಣ ಜೊತೆ ಲಕ್ಷ್ಮಿ, ಶಿವನ ಜೊತೆ ಪಾರ್ವತಿ ಅಂತ ಹೇಳ್ತಾರಲ್ಲ, ಆ ತರ ನಂಗೆ ಸುಹಾಸ್ ಜೊತೆ ನಯನ ಅಂತ ಹೇಳೋದು ಬಾರಿ ಇಷ್ಟ ಅಂತ ನಾ ಫಸ್ಟೇ ಹೇಳಿದ್ದೆ. ನಂಗೆ ಅದು ತುಂಬಾ ಖುಷಿ. ಯಾರ ಸುಹಾಸ್ ಜೊತೆಗೆ ನಯನ ಅವರು ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಂಗೆ ಬಾರಿ ಖುಷಿ ಆಗುತ್ತೆ. ಇನ್ನೊಂದೇನಂದ್ರೆ ಇವ್ರು ಹೇಳಿದ್ರು ಇವಾಗ್ಲೇ ಕ್ಯಾಮ್ರಾ ಶೈ ಇತ್ತು ನನಗೆ ಅಂತ. ಇವಾಗ ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ? ಅಂತ ಏನು ತುಂಬಾ ಚೇಂಜಸ್ ಇಲ್ಲ, ಈಗ್ಲೂ ಕ್ಯಾಮ್ರಾ ಶೈಯೇ. ನಾ ಏನಾರ ಒಂದು ಇನ್ಸ್ಟಾಗ್ರಾಮಿಗೆ ಬೇರೆ ಯಾವ್ದೋ ಕ್ಯಾಮ್ರಾ ಫೇಸ್ ಮಾಡೋದು, ನಮ್ದೇ ಓನ್ ಫೋನಲ್ಲಿ ಒಂದು ಇನ್ಸ್ಟಾಗ್ರಾಮ್ ಒಂದು ರೀಲ್ ಮಾಡೋಣ ಅಂದ್ರೆ ಒಂದು 40 ಸತಿ ಕೇಳ್ಕೊಂಡಾಗ ಒಂದ್ಸತಿ ಹೂ ಅಂದಿರ್ತಾರೆ. ಸೊ ಇನ್ನೂ ಹಾಗೆ ಇದೆ, ಅಂತ ಏನ್ ಚೇಂಜಸ್ ಆಗಿಲ್ಲ. ಬಟ್ ಒಂದ್ ಸ್ವಲ್ಪ ಬೆಟರ್, ಒಂದು 5% ಬೆಟರ್ ಅಂತ ಹೇಳ್ಬೋದು. ಸರ್, ಇನ್ನ ಮುಂದಿನ ದಿನಗಳಲ್ಲಿ ಬೆಟರ್ ನೋಡ್ಬೋದಾ? ಇಲ್ಲ ಮೇಡಮ್, ಐ ಥಿಂಕ್ ಜೋಡಿ ನಂಬರ್ 1 ಲಾಸ್ಟ್ ಅನ್ಸ್ತಾ ಇದೆ. ನನಗೆ ಸಾಕಾಯ್ತು ಆಕ್ಚುಲಿ. ಅಷ್ಟು ಬಡ್ಸಿ ಬಿಟ್ಟಿದಾರ ಇವರು? ಇಲ್ಲ, ಆತರ ಇಲ್ಲ. ಆಕ್ಚುಲಿ ಜಿ ಕನ್ನಡ ಜೋಡಿ ನಂಬರ್ 1 ಟೀಮ್, ಕ್ರೂ, ಡೈರೆಕ್ಷನ್ ಟೀಮ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅಂದ್ರೆ ಒಂಥರ ಕಾಲೇಜ್ಗೆ ಬಂದಂಗೆ ಆಗ್ತದೆ. ಇಲ್ಲಿ ಎಲ್ಲರೂ ವೆರಿ ಸಪೋರ್ಟಿವ್. ತುಂಬಾ ನಮ್ ಕಂಫರ್ಟೇ ಅವ್ರ ಫಸ್ಟ್ ಪ್ರಿಯಾರಿಟಿ. ಸೆಕೆಂಡ್ ಇಸ್ ಕಂಟೆಂಟ್ ಆರ್ ಶೂಟ್ ಆರ್ ವಾಟ್ ಎವರ್. ಇಲ್ಲಿ ಶೂಟ್ ಸ್ವಲ್ಪ ಹೆಕ್ಟಿಕ್ ಇರುತ್ತೆ. ನಾವು ಆರ್ಟಿಸ್ಟ್ ಅಲ್ವಲ್ಲ, ಸೊ ಆರ್ಟಿಸ್ಟ್ಗಳಿಗೆ ಇಟ್ಸ್ ಮೇ ಬಿ ಅವ್ರಿಗೆ ಅಭ್ಯಾಸ ಇರುತ್ತೇನೋ. ನಮ್ಗೆ ನಮ್ದು ಡೈಲಿ ಕೆಲಸ ಮಾಡ್ಕೊಂಡು ಇದ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗಾದ್ರೂ ನಯನ್ ಅವ್ರು ಇಷ್ಟು ದಿನ ಶೂಟಿಂಗ್ ಮಾಡ್ತಾ ಇದ್ರು, ಅವಾಗಾದ್ರೂ ಅವ್ರ ಹೆಕ್ಟಿಕ್ ಶೂಟ್ ನಿಮಗೆ ಅರ್ಥ ಆಗ್ತಿರ್ಲಿಲ್ಲ, ಇವಾಗಾದ್ರೂ ಅರ್ಥ ಆಗ್ತಿದ್ಯಾ? ಈಗ ಮುಂಚೆ ಬರೀ ಕಾಲಲ್ಲಿ ಹೇಳೋರು ಇವ್ರು, ಏನ್ ಬೆಳಗ್ಗೆ ಸಾಯಂಕಾಲ ತನಕ ಆರಾಮಾಗಿರ್ತಾರೆ, ಓತ್ಲಾ ಹೊಡ್ಕೊಂಡು ಒಂದ್ 2-3 ಸರಿ ಕ್ಯಾಮ್ರಾ ಮುಂದೆ ಹೋಗಿ ಬರ್ತಾರೆ ಅಂತ ಅನ್ಸ್ತಾ ಇತ್ತು. ಅವ್ರು ಹೇಳ್ಬೇಕಾರೆ ಹೌದಾ, ಅಯ್ಯೋ ಹೋಗ್ಲಿ ಬಿಡು ಅಂತ ಅಂದ್ರೆ ನಾವು ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಅದು ನಮ್ಗೆ ಗೊತ್ತಾಗಿರ್ಲಿಲ್ಲ. ಬಟ್ ಈಗ ನನ್ಗೆ ಆಕ್ಚುಲಿ ಹ್ಯಾಟ್ಸ್ ಆಫ್ ಟು ಆಲ್ ಆರ್ಟಿಸ್ಟ್. ಯಾಕಂದ್ರೆ 8 to 12 ಅವರ್ಸ್ ಶೂಟಿಂಗ್ ಇರುತ್ತೆ. ಮಾರ್ನಿಂಗ್ ಅಲ್ಲಿ ಏನ್ ಎನರ್ಜಿ ಇರುತ್ತೋ ಅವ್ರು ಕೊನೆ ಮಿನಿಟ್ ವರ್ಗೂ ಅಷ್ಟೇ ಎನರ್ಜಿ ಕ್ಯಾರಿ ಮಾಡ್ಕೊಂಡು ಅಷ್ಟೇ ನಕ್ಕೊಂಡು. ನನಗೆ ಆಕ್ಚುಲಿ ಫಸ್ಟ್ 2 ಶೂಟ್ಸ್ ಫುಲ್ ಡ್ರೈನ್ ಔಟ್ ಆಗ್ಬಿಡ್ತಾ ಇದೆ ನಾನು ಸೆಕೆಂಡ್ ಹಾಫ್. ಆಮೇಲೆ ನನಗೂ ಅಭ್ಯಾಸ ಸ್ಟಾರ್ಟ್ ಆಯ್ತು. ಆಮೇಲೆ ನಾನು ಇವ್ರನ್ನೆಲ್ಲ ಗಮನಿಸ್ತಾ ಇರ್ಬೇಕಾದ್ರೆ ಆರ್ಟಿಸ್ಟ್ಗಳ ಜೀವನ ಹೇಗಿರುತ್ತೆ ಅಂತ ಅರ್ಥ ಆಯ್ತು. ಬಿಗ್ ರೆಸ್ಪೆಕ್ಟ್ ಟು ಆರ್ಟಿಸ್ಟ್ ಅಂಡ್ ಆಲ್ಸೋ ಕ್ರೂ ಮೆಂಬರ್, ಡೈರೆಕ್ಷನ್ ಟೀಮ್ ಎಲ್ಲ. ನಿಮ್ಮ ಪ್ರಕಾರ ಆದರ್ಶ ದಂಪತಿಗಳಂದ್ರೆ ಹೆಂಗಿರ್ಬೇಕು? ಐ ಥಿಂಕ್ ಡೋಂಟ್ ಗಿವ್ ಅಪ್ ಆನ್ ಈಚ್ ಅದರ್. ಒಬ್ರನ್ನೊಬ್ರು ಬಿಟ್ಕೊಡೋದಾಗಿರ್ಬಹುದು, ಆ ರಿಲೇಶನ್ಶಿಪ್ನ ಈಸಿಯಾಗಿ ಬಿಟ್ಕೊಡೋದಾಗಿರ್ಬೋದು, ಆ ಥರ ಮಾಡಬಾರ್ದು. ಜೀವನ ಇಸ್ ನಥಿಂಗ್ ಬಟ್ ಅಡ್ಜಸ್ಟ್ಮೆಂಟ್ಸ್. ನಾನು ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಿರ್ತೀನಿ. ಇವಾಗ ನಾವು ಎಲ್ಲೋ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಿದ್ದೀವಿ ಅಂದರೆ, ಆ ಕೆಲಸದಲ್ಲಿ ಏನೋ ಚೂರುಪಾರು ಆ ಕಡೆ ಈ ಕಡೆ ಆಗುತ್ತೆ, ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಕೋತೀವಲ್ವ. ಯಾಕೆಂದರೆ ಅಲ್ಲಿಂದ ನಮಗೆ ಸಂಬಳ ಬರ್ತಾ ಇದೆ, ನಾವು ಅದರಿಂದ ಜೀವನ ನಡ್ಸ್ಕೊಂಡು ಹೋಗ್ತಿದ್ದೀವಿ ಎಲ್ಲ. ಇಟ್ಸ್ ದ ಸೇಮ್ ವೇ ರಿಲೇಶನ್ಶಿಪ್ ಕೂಡ. ಇನ್ಫ್ಯಾಕ್ಟ್ ನಾವು ಕೆಲ್ಸಕ್ಕೆ ಹೋಗೋದಕ್ಕಿಂತ ಒಂದು ಜೀವನದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಒಂದು ರಿಲೇಶನ್ಶಿಪ್ ಕೊಡಬೇಕು. ನಾಟ್ ಜಸ್ಟ್ ಆ ದಂಪತಿ ರಿಲೇಶನ್ಶಿಪ್ ಅಂತ, ಎನಿ ರಿಲೇಶನ್ಶಿಪ್ ಫಾರ್ ದಟ್ ಮ್ಯಾಟರ್. ಸೊ ಹಾಗಾಗಿ ನಾನು ಹೇಳೋದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಬಟ್ ಅಂದರೆ ನಾಟ್ ಇನ್ ಅ ನೆಗೆಟಿವ್ ವೇ ಅಡ್ಜಸ್ಟ್ಮೆಂಟ್, ಪಾಸಿಟಿವ್ ವೇ ಅಡ್ಜಸ್ಟ್ಮೆಂಟ್. ಆಮೇಲೆ ಒಬ್ರನ್ನೊಬ್ರು ಏನಂದರೆ ಎಷ್ಟೇ ವರ್ಷ ಆಗಿರ್ಬೋದು. ಇವತ್ತು ನಾವು ಯಾವಾಗಲೂ ಸೋಫಾಲ್ ಕುತ್ಕೊಂಡಾಗ ಮಾತಾಡ್ತಿರ್ತೀವಿ. ಕೋಟೆ ಸರ್ನ ಮತ್ತು ಮಾಲತಿ ಮ್ಯಾಮ್ನ ನೋಡಿದಾಗ 30 ವರ್ಷ ಅವ್ರದ್ದು ಮದುವೆ ಆಗಿದೆ. ಅವ್ರನ್ನ ನೋಡಿದಾಗ ಅವ್ರು ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಏನೋ ಒಂದು ಸಣ್ಣ ಜಗಳನೋ ಅಥವಾ ಏನೋ ಒಂದು ಮನಸ್ತಾಪ ಬಂದಾಗ ಗಿವ್ ಅಪ್ ಮಾಡಿಬಿಟ್ಟಿದ್ದಿದ್ರೆ 30 ವರ್ಷ ಆಗ್ತಿತ್ತು ಅವ್ರದ್ದು.
ಖಂಡಿತ ಇಲ್ಲ. ಸೊ ದಟ್ ಈಸ್ ವಾಟ್ ಇಟ್ ಇಸ್. ಒಬ್ಬರು ರಿಲೇಷನ್ಶಿಪ್ ಥ್ರೂ ಫುಲ್ ವರ್ಕೌಟ್ ಮಾಡೋದೇನೆ. ಹೇಗೆ ವರ್ಕ್ ಮಾಡ್ತೀವಿ ನಾವು ಒಬ್ರಿಗೋಸ್ಕರ ಒಬ್ರ ಮೇಲೆ ಒಬ್ರು, ಅಂದರೆ ಇವಾಗ ಇವರಲ್ಲಿ ಯಾವುದೋ ಒಂದು ಕಡಿಮೆ ಇದೆ, ನನ್ನಲ್ಲಿ ಯಾವುದೋ ಒಂದು ಕಡಿಮೆ ಇದೆ, ಅದ್ರ ಮೇಲೆ ಇವರು ವರ್ಕ್ ಮಾಡೋದು, ನಾನು ಅದ್ರ ಮೇಲೆ ವರ್ಕ್ ಮಾಡೋದು ಇಸ್ ರಿಲೇಷನ್ಶಿಪ್. ಸೊ ಹಂಗೆ ಮಾಡ್ಕೊಳ್ತಾ ಹೋದರೆ ಐ ಥಿಂಕ್ ಇಟ್ಸ್ ಬೆಟರ್ ಟು ಹ್ಯಾವ್ ಅ ಬ್ಯೂಟಿಫುಲ್ ಜರ್ನಿ ಲೈಕ್ ದ್ಯಾಟ್ ಅಂತ ನಾನು. ಸರ್ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ರಿಲೇಶನ್ಶಿಪ್ ಅಲ್ಲಿ ಆಸ್ ಅ ಕಪಲ್ ಇಂಡಿವಿಜುವಾಲಿಟಿ ಅಂತ ಬಂದಾಗ ಸೋತ್ರೇನೆ ಆಸ್ ಅ ಕಪಲ್ ವಿನ್ ಆಗಕ್ಕೆ ಸಾಧ್ಯ. ಈಗೋ ತುಂಬಾ ಮೇನ್ ಪಾರ್ಟ್ ತಗೊಳುತ್ತೆ ಎನಿ ರಿಲೇಶನ್ಶಿಪ್ ಅಲ್ಲಿ. ನಾನ್ ಮೇಲೂ ನೀನ್ ಮೇಲೂ, ನಾನೇ ತಂದಾಕ್ತೀನಿ, ನೀನ್ ಇದ್ ಮಾಡು ಇನ್ನೊಂದ್ ಮಾಡು, ಆ ತರ ಇರಬಾರ್ದು. ಈಕ್ವಲಿ ಹೆಜ್ಜೆ ಹಾಕೊಂಡು ಈಕ್ವಲಿ ಡಿಸ್ಕಷನ್ ಮಾಡ್ಕೊಂಡು ಏನೇ ಆದ್ರೂ ಕಷ್ಟ ಆದ್ರೂ ಹೇಳ್ಕೋಬೇಕು, ಸುಖ ಆದ್ರೂ ಹೇಳ್ಕೋಬೇಕು. ಅದೇ ರಿಲೇಶನ್ಶಿಪ್. ಸೊ ನಿಮ್ಮ ಇಬ್ಬರ ಬಾಂಡ್ ಇಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ಒಂದು ಪ್ರಮುಖ ರೀಸನ್ ಅಂತಿದ್ರೆ ಏನು? ಐ ಥಿಂಕ್ ನಾವಿಬ್ಬರು ಸ್ವಲ್ಪ ಈಗೋ ತೋರಿಸಲ್ಲ. ಎನಿಥಿಂಗ್ ಏನೇ ಆದ್ರೂ, ಒಂದು ಸಣ್ಣ ಜಗಳ ಆದ್ರೂ ಕೆಲವೊಂದು ಜಗಳದಲ್ಲಿ ಅವರು ಬರ್ತಾರೆ, ಕೆಲವೊಂದು ಜಗಳದಲ್ಲಿ ನಾನು ಹೋಗ್ತೀನಿ ದಟ್ ಐ ಆಮ್ ಸಾರಿ ಅಂತ ಹೇಳ್ಕೊಂಡು. ಸೊ ಐ ಥಿಂಕ್ ನಾವು ವಿ ಲೀವ್ ದ ಟಾಪಿಕ್, ವಿ ಸ್ಟಿಕ್ ವಿತ್ ಈಚ್ ಅದರ್. ಸೊ ಅದೇ ಅನ್ಸತ್ತೆ ಮೋಸ್ಟ್ಲಿ ನಮ್ಮ ಸ್ಟ್ರಾಂಗ್ ಪಾಯಿಂಟ್. ಓಕೆ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಕೋರ್ಸ್ ಲವ್ ಮ್ಯಾರೇಜ್. 10 ವರ್ಷ ಡೇಟ್ ಮಾಡಿ ಆಮೇಲೆ ಮದುವೆ ಮಾಡ್ಕೊಂಡಿದ್ದು. ಯಾರು ಪ್ರಪೋಸ್ ಮಾಡಿದ್ದು? ಅವ್ರೇ. ಸರ್ ಹೆಂಗೆ ಪ್ರಪೋಸ್ ಮಾಡಿದ್ರು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ? ಏನ್ ನೋಡಿ ತುಂಬಾ ಇಷ್ಟ ಆಗಿರೋದು ಏನು? ತುಂಬಾ ನಾನು ಪ್ರಪೋಸ್ ಮಾಡಿದ್ ಹೇಳ್ತೀನಿ. ನಾನು ಪ್ರಪೋಸ್ ಮಾಡಿ ತುಂಬಾ ಸ್ಟೂಪಿಡ್ ಆಗಿ ಪ್ರಪೋಸ್ ಮಾಡಿದೆ. ಈಗಲೂ ಅನಿಸ್ತಾ ಇರುತ್ತೆ, ಐ ಲವ್ ಯು ಮಾ, ನಾನು ನೋಡ್ಕೊಂತೀನಿ, ನಿಂದೇನಿದೆ ಒಪಿನಿಯನ್ ಅದನ್ನ ಹೇಳು, ಹಿಂಗೆ ಹೇಳಿದ್ದು. ತುಂಬಾ ರೊಮ್ಯಾಂಟಿಕ್ ಆಗಿ ರೋಸ್ ಕೊಟ್ಟು ಅಥವಾ ಇನ್ನೊಂದು ಚಾಕ್ಲೇಟ್ ಕೊಟ್ಟು ಹೇಳಿರ್ಲಿಲ್ಲ. ನನಗೆ ನಯನಲ್ಲಿ ಇಷ್ಟ ಆಗಿದ್ದು ಅಂದ್ರೆ, ನಯನ ಆಕ್ಚುಲಿ ಒಂಥರ ನಂತರನೇ, ಅಂದ್ರೆ ತುಂಬಾ ಡೇರಿಂಗು, ಥಿಂಕಿಂಗ್ ಮಾಡೋ ರೀತಿ ಇರ್ಬೋದು, ಅವ್ರ ನಡವಳಿಕೆ ಇರ್ಬೋದು, ಅವ್ರು ತಗೊಳ್ಳೋ ಡಿಸಿಷನ್ ಇರ್ಬೋದು, ತುಂಬಾ ಎಲ್ಲಾ ಡಿಸಿಷನ್ ವೇ ಮಾಡ್ತಾರೆ. ತುಂಬಾ ಸ್ವಾರ್ಥತೆಯಿಂದ ಯಾವುದು ಯೋಚನೆ ಮಾಡಲ್ಲ. ನಾನು ಈ ಕೆಲಸ ಮಾಡಿದ್ರೆ ಇನ್ನೊಬ್ರಿಗೆ ಉಪಯೋಗ ಆಗುತ್ತಾ, ಅಯ್ಯೋ ಈ ತರ ಮಾಡ್ಬಿಟ್ರೆ ಅವ್ರಿಗೇನಾದ್ರು ನೋವಾಗುತ್ತಾ ಅಂತ ವೇ ಮಾಡಿ ಅವರು ಡಿಸಿಷನ್ ತಗೊಳ್ಳೋದು. ಅದು ನಂಗೆ ಬಹಳ ಇಷ್ಟ ಆಗಿ ನಾನು ಅವ್ರ ಜೊತೆ ಅವ್ರಿಗೆ ಪ್ರಪೋಸ್ ಮಾಡಿ 10 ವರ್ಷ ಡೇಟ್ ಮಾಡಿದ್ದು. ಜೋಡಿ ನಂಬರ್ 1 ನೋಡ್ತಾ ಇದ್ರೆ ಸಾಕಷ್ಟು ಜೋಡಿಗಳ ಇನ್ನಷ್ಟು ಹತ್ರ ಮಾಡುತ್ತೆ. ಕೆಲವೊಂದು ಮೊಮೆಂಟ್ಸ್ ನ ಅವರು ರಿಯಲ್ ಲೈಫ್ ಅಲ್ಲಿ ಮಾಡ್ಕೊಂಡಿರಲ್ಲ, ಬಟ್ ಜೋಡಿ ನಂಬರ್ 1 ಸ್ಟೇಜ್ ಅದನ್ನೆಲ್ಲ ತುಂಬಾ ಹತ್ರ ಮಾಡುತ್ತೆ. ಸೊ ಏನ್ ಹೇಳ್ತೀರಾ? ಹೌದು, ನಾನು ಯಾವಾಗಲೂ ಹೇಳ್ತಿರ್ತೀನಿ, ದಿಸ್ ಇಸ್ ಅ ಕಾಂಪಿಟೇಷನ್. ನಾವು ಇದರಲ್ಲಿ ಪಾರ್ಟಿಸಿಪೆಂಟ್ಸ್ ಆಗಿ ಬಂದಿದ್ದೀವಿ, ನಮ್ಮ ಜೊತೆ ಇನ್ನೂ 9 ಜೋಡಿಗಳಿದ್ದಾರೆ, ಎಲ್ಲ ಓಕೆ. ಬಟ್ ನನಗೆ ಎಸ್ಪೆಷಲಿ ಐ ಆಮ್ ವೆರಿ, ಇದು ನಾನು ಸುಮ್ಮನೆ ಏನೋ ಒಂದು ಇವಾಗ ಈ ಶೋ ಮಾಡ್ತಿದ್ದೀನಿ ಹೇಳ್ಬಿಡೋಣ ಅನ್ನೋ ಥರ ಅಲ್ಲ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಜೋಡಿ ನಂಬರ್ 1. ಯಾಕೆ ಅಂತ ಅಂದರೆ, ನಾವು ತುಂಬ ಏನು ಗೊತ್ತಾ, ಒಂಥರ ಟಚಿ ಜೋಡಿನೇ. ನಾವು ಸದಾ ಜೊತೆಗಿರ್ತೀವಿ, ನಮ್ಮ ಫ್ರೆಂಡ್ ಸರ್ಕಲ್ ಕೂಡ ಒಂದೇ ಇರೋದು. ಸೊ ಯಾವಾಗಲೂ ಜೊತೆಗಿರ್ತೀವಿ. ಆ ಥರ ಜೊತೆಗಿದ್ದವ್ರನ್ನೂ ಇನ್ನೂ ಹತ್ರ ತಂದಿದೆ ಜೋಡಿ ನಂಬರ್ 1. ನಾವು ತುಂಬ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಇಲ್ಲಿ. ಇದ್ರ ರಿಹರ್ಸಲ್ ಆಗಿರಬಹುದು, ಅಥವಾ ಇದಕ್ಕೆ ನಾವು ಕಾಸ್ಟ್ಯೂಮ್ ಹೊಂಚೋದಕ್ಕೆ ಹೋಗೋದಾಗಿರ್ಬಹುದು, ಪ್ರತಿಯೊಂದು ಲೈಕ್ ವಿ ಆರ್ ಡೂಯಿಂಗ್ ಥಿಂಗ್ಸ್ ಮೋರ್ ಟುಗೆದರ್ ನಾವು. ಈಗ ಮುಂಚೆ ಆದರೆ ಇವಾಗ ಎಲ್ಲೋ ಫಂಕ್ಷನಿಗೆ ಹೋಗಬೇಕು, ಹೋಗ್ಬಿಡೋಣ ಅಲ್ಲ, ನೀನು ಹೋಗಿ ತೊಗೊಂಬಂದ್ಬಿಡು ಬಟ್ಟೆ ಅಂತ ಹೇಳ್ತೀವಿ. ಇವಾಗ ಇಬ್ಬರು ಹೆಂಗೆ ಅಂದರೆ, ಹೋಗಿ ಒಟ್ಟಿಗೆ ನೋಡಿ, ಓಕೆ ಈ ಥರ ಬಟ್ಟೆ ತೊಗೊಳ್ಳೋಣ, ಆ ಥರ ಬಟ್ಟೆ ತೊಗೊಳ್ಳೋಣ, ಅಲ್ಲಿಂದ ಹಿಡಿದು ಇಲ್ಲಿ ಬಂದು ಶೂಟಿಂಗ್ ಕೂತ್ಕೊಳ್ಳೋದ್ರವರೆಗೂ, ಶೂಟಿಂಗಲ್ಲಿ ಹೋಲ್ ಒಂದು 12-14 hours 15 hours 16 hours ಏನು ಕೆಲಸ ಮಾಡ್ತೀವಿ ನಾವು, ಅಷ್ಟು ಒಟ್ಟಿಗೆ ಮಾಡ್ತೀವಿ. ನನಗೆ ಅದು ಸಿಕ್ಕಾಪಟ್ಟೆ ಖುಷಿ ಇದೆ ಆ್ಯಕ್ಚುಲಿ, ದಟ್ ವಿ ಆರ್ ಸ್ಪೆಂಡಿಂಗ್ ಇವನ್ ಮೋರ್ ಟೈಮ್ ಟುಗೆದರ್ ಅಂತ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಜೋಡಿ ನಂಬರ್ 1 ಜೀ ಕನ್ನಡ ಆ ವಿಷಯಕ್ಕೆ. ಸರ್ ನೀವು ಜೋಡಿ ನಂಬರ್ 1 ಬಗ್ಗೆ ಹೇಳೋದಾದ್ರೆ? ಜೋಡಿ ನಂಬರ್ 1 ಆಸ್ ಅ ಟಿವಿ ಶೋ ತುಂಬಾ ಮೌಲ್ಯಗಳನ್ನ ಹೇಳ್ಕೊಡುತ್ತೆ. ಆಕ್ಚುಲಿ ನೋಡೋರ್ಗಷ್ಟೇ ಅಲ್ಲ, ನಾವು ಮಾಡ್ತಾ ಇರೋರ್ಗು ಆಸ್ ಅ ಪಾರ್ಟಿಸಿಪೆಂಟ್ಸು ನಾವು ಅನ್ಕೊಂಡ್ವಿ 10 ವರ್ಷ ನಾವು ಡೇಟ್ ಮಾಡಿದೀವಿ, ನಮ್ಮ ಒಬ್ರಿಗೊಬ್ರ ಬಗ್ಗೆ ಗೊತ್ತು, ನಮ್ಗೆ ತುಂಬಾ ತಿಳ್ಕೊಂಡಿದೀವಿ ಅಂತ. ಇಲ್ಲಿ ಬಂದ್ಮೇಲೆ ಎಷ್ಟೊಂದು ವಿಷಯಗಳು ನಮ್ಗೆ ಅರಿವಾಗ್ತಾ ಹೋಯ್ತು. ಆಮೇಲೆ ನಾವು ಇಷ್ಟು ಟೈಮು ಅಂದ್ರೆ ಟುಗೆದರ್ ಜೊತೆಗೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೆ ಅಲ್ಲ. ಆಮೇಲೆ ಎವ್ರಿ ಡೇ ಇವಾಗ ಬೆಳಿಗ್ಗೆ ಎದ್ರೆ ನೆಕ್ಸ್ಟ್ ವಾರ ಏನಿರುತ್ತೋ, ಇನ್ನೊಂದೇನಿರುತ್ತೋ, ಪ್ರಿಪರೇಷನ್ ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ. ಆಮೇಲೆ ಆಕ್ಚುಲಿ ತುಂಬಾ ತಿಳ್ಕೊಂಡಿದ್ದು ಜಾಸ್ತಿ. ಒಂಥರ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಆಸ್ ಅ ಜೋಡಿ, ಆಸ್ ಅ ಪಾರ್ಟಿಸಿಪೆಂಟ್. ನೋಡೋರ್ಗೂ ಅಷ್ಟೇ ತುಂಬ. ನಾವು ಎಷ್ಟೊಂದು ಇಲ್ಲಿ ನಾವೇ ಅಷ್ಟೇ ಅಲ್ಲ, ಇನ್ನು ನೆಕ್ಸ್ಟ್ 9 ಕಂಟೆಸ್ಟೆಂಟ್ಸು ಕೂಡ ಒಬ್ಬೊಬ್ರು ಒಂದೊಂದ್ ಕಡೆಯಿಂದ ಬಂದವರು, ಒಬ್ಬೊಬ್ರು ಒಂದೊಂದು ಜೀವನವನ್ನ ಎದುರಿಸ್ಕೊಂಡು ಮದುವೆ ಆಗಿ ತನ್ನ ವೈಫ್ ಜೊತೆ ಇದ್ ಮಾಡಿದವರು. 3 ತಿಂಗಳಿಂದ ಹಿಡಿದು 32-31 ವರ್ಷದವರೆಗೂ ಸಂಸಾರ ಮಾಡಿದವರು ಇದ್ದಾರೆ. ಆ 3 ತಿಂಗಳು ಕಳೆದ ಸಂಸಾರ ಮಾಡಿ ಕಳೆದ ಕ್ಷಣಗಳನ್ನು ಅವರು
ಹೇಳ್ಕೊಂಡಾಗ, ಅವ್ರದ್ದೊಂದು ಪ್ರಾಬ್ಲಮ್ ಹೇಳ್ಕೊಂಡಾಗ, ಅವ್ರದ್ದೊಂದು ಸುಖವಾದಂಥ ವಿಷಯ ಹೇಳ್ಕೊಂಡಾಗ, ವಾವ್ ಇದು ನಮ್ಮ ಜೀವನದಲ್ಲಿ ಆಗಿತ್ತಲ್ಲ, ಅಯ್ಯೋ ಇದು ಈ ಥರ ಇತ್ತಲ್ಲ, ವಾವ್ ಇದರಲ್ಲೂ ಒಂದು ತಿಳ್ಕೊಳ್ಳೋದು ಇರುತ್ತಲ್ಲ ಅನ್ನೋದು ತುಂಬ ಭಾಳ ಮೌಲ್ಯಗಳನ್ನು ಹೇಳ್ಕೊಡೋವಂಥ ಒಂದು ಶೋ ಇದು. ಆ್ಯಕ್ಚುಲಿ ತುಂಬ ಮಸ್ಟ್ ಅಂಡ್ ಶುಡ್ ಎಲ್ಲ ವಯಸ್ಸಿನವರು ನೋಡ್ಬೇಕಾದಂಥ ಒಂದು ಶೋ ಅಂತ ಹೇಳ್ಬೋದು. ಸುಮಾರು ಜನ ಸೋಷಿಯಲ್ ಮೀಡಿಯಾನಲ್ಲಿ ಕಮೆಂಟ್ಸ್ ಹಾಕ್ತಾರೆ. ಇವಾಗ ಯಾವುದೋ ಒಂದು ಎಪಿಸೋಡ್ನಲ್ಲಿ ನಾನು ಇವ್ರಿಗೆ ಮುದ್ದು ಕೊಟ್ಟಿದ್ದಾಗಿರ್ಬೋದು, ಇನ್ನೊಂದು ಮತ್ತೊಂದು ಆಗಿರೋದು ಒಂದಷ್ಟದಕ್ಕೆ ನಮ್ಮದು ಅಂತ ಅಲ್ಲ, ಏನೋ ಒಂದು ಹಾಕಿದ್ರೆ ಈ ಶೋ ಇಂದ ನೀವು ಏನು ವ್ಯಕ್ತಪಡ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಏನಕ್ಕೆ ಬೇಕು ನಿಮಗೆ ಜೋಡಿ ನಂಬರ್ 1, ಅವ್ರ ಮನೇಲಿ ಅವ್ರು ಇಟ್ಕೊಳ್ತಾರೆ, ಅದು ನಮಗೆ ಯಾಕೆ ಇಲ್ಲಿ ತೋರಿಸ್ತೀರಾ, ಅದು ಇದು ಅಂತ ಅಂದ್ಬಿಟ್ಟು ಅವರೆಲ್ಲ ತುಂಬ ಇನ್ಸೆನ್ಸಿಟಿವ್ ಪೀಪಲ್ ಆಗಿರ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಯಾಕೆ ಅಂದರೆ ಎಂಜಾಯಿಂಗ್ ಎ ರಿಲೇಶನ್ಶಿಪ್, ಎಂಜಾಯಿಂಗ್ ಲೈಫ್, ಎಂಜಾಯಿಂಗ್ ಲವ್, ಜೀವನ ಮಾಡ್ಕೋಬೇಕು. ಅವಾಗ ಎಷ್ಟು ಸುಖ ಅಂದರೆ ಇಟ್ಸ್ ವೆರಿ ಕಲರ್ಫುಲ್. ನಾವೇನು ಜಗಳನೇ ಮಾಡಲ್ಲ ಅಂತ ಇಲ್ಲ, ಹುಚ್ಚನಾಯಿಗಳ ಥರ ಕಚ್ಚಾಡ್ತೀವಿ, ನಾವಿಲ್ಲ ಅಂತ ಹೇಳೋದಿಲ್ಲ. ಅದರಲ್ಲೂ ದೇರ್ ಇಸ್ ಸಮಥಿಂಗ್ ದಟ್ ವಿ ಲರ್ನ್ ಫ್ರಮ್ ದ್ಯಾಟ್. ಅದಕ್ಕೆ ನಾನು ಹೇಳೋದು, ಇಲ್ಲಿ ನಾವು ಬಂದು ಏನೋ ಒಂದಷ್ಟು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತೀವಿ. ಅದರಲ್ಲಿ ಅದು ಅವ್ರ ಜೀವನದಲ್ಲಿ ನಡೆದಿರ್ಬೋದು, ಬಟ್ ಅವ್ರು ನೋಡೋ ರೀತಿ, ನಾವು ಅದನ್ನ ನೋಡೋ ರೀತಿ ಡಿಫ್ರೆಂಟ್ ಇರತ್ತಲ್ವ. ಅವ್ರು ಅದರಿಂದ ಲರ್ನ್ ಮಾಡ್ಕೊಳ್ಬೋದು. ಇಟ್ ಶುಡ್ ಬಿ ಅ ಲರ್ನಿಂಗ್ ಫಾರ್ ದೆಮ್ ಅಲ್ವಾ ನಾ ಹೇಳೋದು. ಸುಮ್ಮನೆ ಉಡಾಫೆಯಲ್ಲಿ ಕೂತ್ಕೊಂಡು ಇದರಿಂದ ನಮಗೇನಾಗಬೇಕಾಗಿದೆ, ಇದರಿಂದ ನಾವೇನು ನೋಡ್ಕೊಂಡು ಕಲ್ತ್ಕೊಳ್ಳೋದಿದೆ ಅಂತ ಕಮೆಂಟ್ ಮಾಡೋ ಬದಲು ಅಳವಡಿಸ್ಕೊಳ್ಳೋದು ಎಷ್ಟೊಂದಿದೆ. ಇಲ್ಲಿ ಕಲ್ತ್ಕೊಂಡಿರೋಂಥ ಎಷ್ಟೋ ಜನಗಳಿಂದ ಅಳವಡಿಸ್ಕೊಳ್ಳೋದು ಅವ್ರ ಜೀವನದಲ್ಲಿ ಸುಮಾರಿದೆ. ಲುಕ್ ಇಟ್ ಇನ್ ಅ ಪಾಸಿಟಿವ್ ಏನು ನೋಡೋದಲ್ಲದೆ ಇಲ್ಲಿ ನಡೆಯುವಂಥ ಎಷ್ಟೊಂದು ವಿಚಾರಗಳನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮೋಸ್ಟ್ ಪ್ರಾಬಬ್ಲಿ ಅವರಿಬ್ರು ಒಂದು ಗಂಡ ಹೆಂಡತಿ ಕಪಲ್ ಆಗಿ ತುಂಬ ಚೆನ್ನಾಗಿರ್ತಾರೆ ಅಂತ ಅನ್ಸುತ್ತೆ. ಸೊ ಐ ಆಲ್ವೇಸ್ ವಾಂಟೆಡ್ ಟು ಸೇ ದಿಸ್. ನಂಗೆ ತುಂಬ ಒಳ್ಳೆ ಆಪರ್ಚುನಿಟಿ ಸಿಗ್ತಿವತ್ತು ಹೇಳೋಕ್ಕೆ. ಸುಮ್ಮನೆ ಕುತ್ಕೊಂಡು ಕಮೆಂಟ್ ಮಾಡೋ ಬದಲು ಎಷ್ಟು ಚೆನ್ನಾಗಿದ್ದಾರೆ ಇವರು ಜೋಡಿ, ಕಷ್ಟನೋ ಸುಖನೋ ಜಗಳನೋ ಪ್ರೀತಿನೋ, ದೇ ಆರ್ ಡೂಯಿಂಗ್ ಇಟ್ ಟುಗೆದರ್ ಅಲ್ವಾ, ಈ ಥರ ನಾವಿರಬೇಕು ಗುರು ಅಂತ ಅನ್ಕೋಬೇಕು. ದಟ್ ಈಸ್ ವಾಟ್ ದೇ ಶುಡ್ ಡೂ ಇನ್ ದೇರ್ ಲೈಫ್. ಅದೇ ಜೋಡಿ ನಂಬರ್ 1 ಕಲ್ಸ್ಕೊಡ್ತಾ ಇರೋದು. ಯಾಕೆ ಈ ವಿಡಿಯೋ ಯಾಕೆ ಹಾಕ್ತೀರಾ, ಇದರಿಂದ ನಮಗೇನು ಉಪಯೋಗ ಅಂತೀರಲ್ಲ, ಅದೇ ನಿಮಗೆ ಉಪಯೋಗ, ಅದನ್ನ ನೋಡಿ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರೆ ನಮ್ಮ ಜೊತೆ. ನಿಮ್ಮ ಜೋಡಿಗೆ ಆಲ್ ದ ಬೆಸ್ಟ್ ಫ್ಯೂಚರ್ಗೆ. ಸೊ ಇನ್ನೊಂದೇನೆಂದರೆ, ಮೇಯ್ನ್ ಥಿಂಗ್ ಏನಂದರೆ, ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪಾಸಿಟಿವ್ಗಿಂತ ಇತ್ತೀಚಿನ ದಿನಗಳಲ್ಲಿ ನೆಗೆಟಿವ್ ಕಮೆಂಟ್ಸ್ಗಳೇ ಹೆಚ್ಚಾಗಿ ಹಾಕುವಂಥದ್ದು. ಜೊತೆಗೆ ನೀವೊಂದು ಅದ್ಭುತ ಮೆಸೇಜನ್ನು ಕೂಡ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.